ಪ್ರಯಾಗವೇ ಬರ್ಹಿಷ್ಮತಿ. ಅಲ್ಲಿ ಬರ್ಹಿಷ್ಮತಿ ನಾಮಪುರಿ ಸರ್ವಸಂಪತ್ ಸಮನ್ವಿತ ನೆಪತನ್ಯತ್ರ ರೋಮಾಣಿ ಯಜ್ಞಸ್ಯಾಂಗಂ ವಿಧುನ್ವತಃ. ಯಜ್ಞವರಾಹ ರೂಪಿಯಾದ ಪರಮಾತ್ಮ ತಾನು ಅಲ್ಲಿ ಮೈಯನ್ನು ಅಲ್ಲಾಡಿಸಿದ್ದರಿಂದ, ದೇಹ ಕಂಪನವನ್ನು ಮಾಡಿದ್ದರಿಂದಾಗಿ ಅಲ್ಲಿ ಆ ಯಜ್ಞದ ಸಾಧನಗಳೆಲ್ಲ, ಸೃಕ್ಷುವಾದಿಗಳೆಲ್ಲ, ದರ್ಭಾದಿಗಳೆಲ್ಲ ಅಲ್ಲಿ ಬಿತ್ತು. ಅಂಥ ಉತ್ತಮವಾದದ್ದು. ಹಾಗಾಗಿ ಅದಕ್ಕೆ ಬರ್ಹಿಷ್ಮತಿ ಅಂತೂ ಹೆಸರು. ಅಂಥ ಪರಟದಲ್ಲಿ ತಾನು ರಾಜ್ಯವನ್ನು ಆಳ್ತಾ ಇದ್ದಾನೆ ಆ ಸ್ವಯಂಭುವಮನು. ಅಲ್ಲಿ ಅವನು ಯಜ್ಞವನ್ನು ಮಾಡ್ತಾ ಭಗವಂತನನ್ನು ಯಜ್ಞ, ಜ್ಞಾನಯಜ್ಞ ಎರಡೂ ವಿಧವಾದ ಯಜ್ಞವನ್ನು ಮಾಡ್ತಾ ಯೋಗ ನಿಷ್ಠಾತನಾಗಿದ್ದಾನೆ. ಭಗವಂತನ ಸಾಧನೆಯ ವಿಷಯದಲ್ಲಿ ಶಾರೀರ ಮಾನಸಾದಿವ್ಯಾ ಪರ್ಯಾಸೈ ಚ ಮಾನುಷಾಃ ಭೌತಿಕಾಶ್ಚ ಕಥಂ ಕ್ಲೇಶಾಃ ಬಾಧಂತೆ ಹರಿಸಂಶಯಂ. ಅಖಂಡವಾಗಿ ಭಗವದಾರಾಧನೆ, ಅಖಂಡವಾಗಿ ನಿರಂತರವಾಗಿ ಭಗವದಾರಾಧನೆಯನ್ನು ಮಾಡ್ತಾ ಇರುವಂತಹ ಆ ಸ್ವಯಂಭವ ಮನುವಿಗೆ, ಅವನಿಗೆ ಎಲ್ಲಿಯ ಆಪತ್ತು, ಎಲ್ಲಿಯ ಕಷ್ಟ, ಏನು ಬರಲಿಕ್ಕಿದೆ ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಆಯಿತು. ಈಚೆ ಆ ಅತ್ತೆ ಮಾವ ಬರ್ಹಿಷ್ಮತಿ ಎಂಬ ಊರಿನಲ್ಲಿ ತಾವು ಸುಖವಾಗಿದ್ದಾರೆ ಅಂತ ಹೇಳಿ ದೇವಭೂತಿ ಕರ್ದಮ ಋಷಿಗಳನ್ನು ಮದುವೆಯಾದ ಮೇಲೆ ಇಲ್ಲಿದ್ದಾಳೆ. ಆದರೆ ಇವರು ಕರ್ದಮ ಪ್ರಜಾಪತಿಗಳು, ಇವರು ಏನಿಲ್ಲ, ಗೋವಿಂದ ಹರಯೇ ನಮಃ, ದೇವರಿಗೆ ಸಮರ್ಪಣೆ, ತಮ್ಮ ಜೀವನ ಅಖಂಡ ದೇವರಿಗೆ ಸಮರ್ಪಣೆ. ಪಿತೃಭ್ಯಾಂ ನಿತ್ಯಂ ಪರಿಯಚರತ್ ಪ್ರೀತ್ಯಾ ಭವಾನೀವ ಭವಂ ಪ್ರಭುಂ. ರುದ್ರದೇವರನ್ನು ಪಾರ್ವತಿ ಹೇಗೆ ಸೇವೆ ಮಾಡಬೇಕೋ ಆ ರುದ್ರದೇವರು ತಪಸ್ಸಿನಲ್ಲಿ ಕೂತು ಬಿಟ್ಟಿದ್ರು. ಹಾಗೆ ಅಖಂಡವಾಗಿ ತಪಸ್ಸೇವೆ ಮಾಡ್ತಾಳೆ. ವಿಸ್ರಂಭೇಣ ವಿಶ್ವಾಸ, ಆತ್ಮಶೌಚೇನ ಶುದ್ಧಿ, ಗೌರವೇಣ ಗಂಡನ ಬಗ್ಗೆ ಗೌರವ, ದಮೇನ ಇಂದ್ರಿಯ ನಿಗ್ರಹ, ಶುಶ್ರೂಷಯ ಸೇವೆ, ಸೌಹೃದೇನ ಅನಿಮಿತ್ತವಾಗಿ ಅವನಿಗೆ ಉಪಕಾರ ಮಾಡುವ ಬುದ್ಧಿ, ಮಧುರಯ ವಾಚ ಮಧುರವಾದ ಮಾತಿನಿಂದ, ಕಾಮಂ ದಂಭಂ ದ್ವೇಷಂ ಲೋಭಂ ಅಘಂ ಮದಂ ವಿಸೃಜ್ಯ ಅಪ್ರಮತ್ತ ಉದ್ಯತ ನಿತ್ಯಂ ತೇಜೀಯಂಸಂ ಸಮತೋಷಯತ. ಹೇಗಿದೆ ನೋಡಿ, ಎಂಥ ಅದ್ಭುತವಾದಂತಹ ಮಾತು. ಎಲ್ಲ ಸ್ತ್ರೀಯರು, ಮದುವೆಯಾದ ಎಲ್ಲ ಹುಡುಗಿಯರು ಅವಶ್ಯವಾಗಿ ತಿಳಿಯಬೇಕಾದ ಅದ್ಭುತವಾದ ಒಂದು ಉಪದೇಶ. ಭಾಳ ಸುಂದರವಾದ ಉಪದೇಶವಿದೆ, ಭಾಳ ಸುಂದರವಾದದ್ದು ಉಪದೇಶ. ಹೇಳ್ತಾರೆ ವಿಸ್ರಂಭೇಣ, ಇದೆಲ್ಲ ವಿಸ್ತಾರ ಮಾಡಲಿಕ್ಕೆ ಹೊತ್ತು ಬೇಕು. ಬೇರೆ ಬೇರೆ ಘಟನೆಗಳು ನಮ್ಮ ಕಣ್ಣ ಮುಂದೆ ಈ ಸದ್ಗುಣಗಳಿದ್ದರೆ ಹೇಗೆ, ಈ ಸದ್ಗುಣಗಳಿಲ್ಲದಿದ್ದರೆ ಹೇಗೆ ಅನ್ನುವುದಕ್ಕೆ ಕಣ್ಣ ಮುಂದೆ ಹತ್ತಾರು ಘಟನೆಗಳು ಕಣ್ಣಿಗೆ ಕಾಣ್ತಾ ಇರ್ತವೆ, ನೋಡ್ತಾ ಇರ್ತೇವೆ ಜಗತ್ತಿನಲ್ಲಿ. ಇಷ್ಟೆಲ್ಲ ಉತ್ತಮವಾದಂತಹ ಗುಣವಂತಳಾದ ಆ ದೇವಹೂತಿ ಕರ್ದಮ ಪ್ರಜಾಪತಿಗಳನ್ನು ತುಂಬ ಭಕ್ತಿಯಿಂದ ಸೇವೆ ಮಾಡಿದರು. ಎಷ್ಟೋ ವರ್ಷಗಳವರೆಗೆ ಕರ್ದವರು ಯಥಾ ಪ್ರಕಾರ ಈ ಮಣ್ಣಿನ ನೀರು ಹೇಗಿದೆಯಲ್ಲ ಇಂಥವರಲ್ಲಿ ಸ್ನಾನ ಮಾಡ್ತಿದ್ರು. ಅವರು ಸ್ನಾನ ಮಾಡುವಾಗ ಇವಳು ಮನೆಯಲ್ಲಿ ಎಣ್ಣೆ ಹಚ್ಕೊಂಡು ಗೀಸರ್ ನೀರಲ್ಲಿ ಶ್ಯಾಂಪೂ ಹಾಕ್ಕೊಂಡು ಸ್ನಾನ ಮಾಡೋದು ಹೇಗೆ ಅಂತ ಹೇಳಿ ತಾನು ಸ್ನಾನ ಮಾಡ್ತಿದ್ದೆ, ಅವಗಾಹನೆ ಮಾಡ್ತಿದ್ದೆ. ಜಡೆ ಕಟ್ಟಿ ಹೋಗಿತ್ತು, ಕೂದಲೆಲ್ಲ ಜಡೆ ಕಟ್ಟಿ ಹೋಗಿತ್ತು, ಹೊಲಸು ಆಗಿತ್ತು. ಸಾವಿರಾರು ವರ್ಷಗಳವರೆಗೆ ತಪಸ್ಸು, ಕೇವಲ ಘನಘೋರವಾದ ತಪಸ್ಸು. ಅಂಥ ತಪಸ್ಸು ಮಾಡ್ತಾ 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 ಯಾಮೇ ಸ್ವಧರ್ಮ ನಿರತಸ್ಯ ತಪಸ್ಸಮಾಧಿ ವಿದ್ಯಾತ್ಮಯೋಗ ವಿಜಿತ ಭಗವತ್ ಪ್ರಸಾದಾತ್ ತಾಮೇ ಮತೆ ಮದನುಭಾವನ ಯಾವ ವೃದ್ಧಂ ದೃಷ್ಟಿಂ ಪ್ರಪಶ್ಯ ವಿತರಾಮ್ಯಭಯಾಂ ಅಶೋಕಾಂ. ಪರಮಾತ್ಮನ ಸೇವೆಯನ್ನು, ಪರಮಾತ್ಮನ ತಪಸ್ಸನ್ನು ಮಾಡಿ, ಘೋರವಾದ ತಪಸ್ಸನ್ನು ಮಾಡಿದ್ದಕ್ಕೆ ಪರಮಾತ್ಮ ಸಂತುಷ್ಟನಾದ ಭಗವಂತ ಪ್ರತ್ಯಕ್ಷನಾಗಿ ಅವನ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅನುಗ್ರಹವನ್ನು ಮಾಡಿ ಆಗ ಶುಶ್ರೂಷೆಯ, ನೀನು ಮಾಡಿದಂತಹ ಶ್ರೇಷ್ಠವಾದ ಶುಶ್ರೂಷೆಯಿಂದ ನಾನು ಸಂತುಷ್ಟನಾಗಿದ್ದೇನೆ, ವರವನ್ನು ಬೇಡು ಅಂತ ಹೇಳಿದಾಗ ಪರಮಾತ್ಮ ವರವನ್ನು ಕೊಡ್ತಾನೆ. ಆಗ ಬೇಡಿದ್ದೇನು ಅಂತ ಕೇಳಿದರೆ ಆಗ ಅವಳು ಹೇಳ್ತಾಳೆ, ದೇವಭೂತಿರುವಾಚ ರಾದ್ಧಂ ತವ ದ್ವಿಜ ವೃಷೈತದಮೋಘ
ಯೋಗ ಮಾಯಾಧಿಪೇ ತ್ವಯಿ ವಿಭೋ ತದವೈಮಿ ಭಕ್ತಃ ಯಸ್ತೇಭ್ಯದಾಯಿ ಸಮಯ ಸಕೃದಂಗಸಂಗ. ನನಗೆ ನೀವು ಒಂದು ಹೇಳಿದ್ರಿ, ಅವರು ಮದುವೆಯಾಗಬೇಕು ಅಂತ ಸಂಕಲ್ಪ ಕರೆದವರಿಗೆ, ಜೊತೆಗೆ ಅವನು ಸ್ವಯಂಭವವನ್ನು ಬಂದು ನಾನು ಹೆಣ್ಣು ಕೊಡ್ತೇನೆ ಅಂತ ಹೇಳಿದರೆ ಒಪ್ಪಿಕೊಂಡ್ರು. ಕರಾರೇನು ಅಂತಂದರೆ ಒಂದು ಸಲ ನಾನು ಅಂಗಸಂಗ ಮಾಡ್ತೇನೆ ಅಂತ ಕರಾರ್. ಆಗ ಹೇಳುವಾಗ ಆಗ ಅವಳು ಕೂಡ ಅಷ್ಟೇ ಬುದ್ಧಿವಂತಿಕೆಯಿಂದ ಪ್ರಾರ್ಥನೆ ಮಾಡ್ತಾಳೆ, ಆಗಲಿ, ಆದರೆ ಉತ್ತಮವಾದ ಒಂದು ಗಂಡು ಸಂತಾನವಾಗುವವರೆಗೆ ನೀವು ಹೋಗಲಿಕ್ಕಿಲ್ಲ. ಒಪ್ಪಿಕೊಂಡ್ರು. ಹಾಗಾಗಿ ಈಗ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಸಂತಾನಕ್ಕಾಗಿ. ಸಂತಾನಕ್ಕೆ ಪ್ರಾರ್ಥನೆ ಮಾಡಿದಾಗ ಎಷ್ಟೋ ವರ್ಷಗಳವರೆಗೆ ಮಾತೇ ಆಡಿಸದೇ ಇದ್ದಂತಹ ಕರ್ದಮ ಪ್ರಜಾಪತಿಗಳು ಕೊನೆಗೆ ಗೊತ್ತಾಗಿ ನಾನು ಮದುವೆಯಾಗಿದ್ದೇನೆ, ಆ ಹೆಂಡತಿಯನ್ನು ನಾನು ಹೀಗೆ ಪೀಡಿಸಬಾರದು, ಅವಳ ಮನಸ್ಸಿಗೆ ಹಿತವಾದಂತಹ ಅಪೇಕ್ಷೆಯನ್ನು ಪೂರೈಸೋಣ ಅಂತ ಹೇಳಿ ಸಂಕಲ್ಪ ಮಾಡಿ ಅವಳು ಕರ್ದಮ ಪ್ರಜಾಪತಿಗಳು ಸಂಕಲ್ಪ ಮಾಡಿ ಒಂದು ಸರೋವರವನ್ನು ತೋರಿಸಿದರು. ಇಲ್ಲಿ ಬಾ, ಇಲ್ಲಿ ಈ ಸರೋವರದಲ್ಲಿ ಸ್ನಾನ ಮಾಡೋಣ, ಸ್ನಾನ ಮಾಡು ಅಂತ ಹೇಳಿ ಸ್ನಾನ ಮಾಡ್ತಾರೆ. ತಾವೂ ಸ್ನಾನ ಮಾಡಿ ಭಾರೀ ಉತ್ತಮವಾದ ತಾರುಣ್ಯವನ್ನು, ತರುಣವಾದ ದೇಹವನ್ನು ಪಡಿತಾರೆ. ಭಾರೀ ಚಲುವ, ಅಷ್ಟು ಉತ್ತಮ. ಹೆಂಡತಿಗೆ ಹೇಳ್ತಾರೆ, ಎಷ್ಟೋ ವರ್ಷಗಳವರೆಗೆ ಧ್ವರಿ ತಪಸ್ಸಿನಲ್ಲೇ ಬಡವೆಯಾಗಿರ್ತಕ್ಕಂತಹ ಆ ಹುಡುಗಿ ಅವಳು ಕೂಡ ಅಲ್ಲಿ ತಪಸ್ಸು ಸ್ನಾನ ಮಾಡ್ತಾಳೆ. ಸ್ನಾನ ಮಾಡಿ ಹೊರಗೆ ಬರುವಾಗ ಅತೀ ಸುಂದರಿ, ಸಣ್ಣ ವಯಸ್ಸಿನ ಸುಂದರವಾದ ದೇಹವನ್ನು ತಾಳಿ ಅಲ್ಲಿ ಬಂದರು. ಬಂದರೆ 9 ರೂಪಗಳನ್ನು ತಾಳಿದ್ದಾರೆ. ಅವಳು 9 ರೂಪಗಳನ್ನು ತಾಳಿದ್ದಾರೆ ಕರ್ದಮ ಪ್ರಜಾಪತಿಗಳು. ಹೆಂಡತಿಗೂ 9 ರೂಪವನ್ನು ಕೊಟ್ಟಿದ್ದಾರೆ. 9 ರೂಪವನ್ನು ಕೊಟ್ಟು ಆ 9 ರೂಪಗಳಲ್ಲಿ ವಿವಾಹವನ್ನು, ಅರ್ಥಾತ್ ವಿಮಾನದಲ್ಲಿ ಏರಿ ಅಲ್ಲೊಂದು ವಿಮಾನವನ್ನು ನಿರ್ಮಾಣ ಮಾಡಿದೆ. ಇದೆಲ್ಲ ಅಪರೋಕ್ಷ ಜ್ಞಾನದಿಂದ ಮಾಡಿದಂಥದ್ದು. ಇದೆಲ್ಲ ಬರ್ತದೆ. ಪುರುಷಾರ್ಥೋತ ಶಬ್ದಾದಿತಿ ಬಾದರಾಯಣ. ಅಪರೋಕ್ಷ ಜ್ಞಾನದ ಮಹಿಮೆಯಿಂದ ಈ ವಿಧವಾದಂತಹ ಅದ್ಭುತವಾದಂತಹ ಸಂಗತಿಗಳು ನಡೀಲಿಕ್ಕೆ ಸಾಧ್ಯವಿದೆ. ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಬ್ರಹ್ಮಸೂತ್ರದ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ. ಹಾಗಾಗಿ ವಿಮಾನವನ್ನು ನಿರ್ಮಾಣ ಮಾಡಿದರು. ಆ ವಿಮಾನದಲ್ಲಿ 9 ರೂಪಗಳು ಕರ್ದಮರಿಗೆ, 9 ರೂಪಗಳು ದೇವಹೂತಿಗೆ. ಆ ರೂಪಗಳಿಂದ ಅದರಲ್ಲಿ ಕೂತ್ಕೊಂಡು ಕಾಮಗಮ, ಅದನ್ನು ಯಾರು ವಿಮಾನವನ್ನು ನಡೆಸುವವರಿಲ್ಲ, ಮನಸ್ಸು ಒಳಗೆ ಕೂತವರು ಸಂಕಲ್ಪ ಮಾಡಿದರೆ ಸಾಕು, ಅಲ್ಲಿ ಹೋಗ್ತದೆ. ಇಂಥ ಅದ್ಭುತವಾದಂತಹ ಇದು ವಿಮಾನವದು. ಅಂಥ ವಿಚಿತ್ರವಾಗಿರತಕ್ಕಂತಹ ವಿಮಾನದಲ್ಲಿ ಕೂತ್ಕೊಂಡು ಎಲ್ಲ ಕಡೆಗೆ ವಿಹಾರ ಮಾಡಿಕೊಂಡು 100 ವರ್ಷಗಳವರೆಗೆ ಸತತವಾಗಿ ವಿಹಾರ, 10,000 ವರ್ಷಗಳವರೆಗೆ ತಪಸ್ಸು, 100 ವರ್ಷಗಳವರೆಗೆ ಸತತವಾಗಿ ವಿಹಾರ, ಅಖಂಡವಾಗಿ ವಿಹಾರ ಮಾಡಿಕೊಂಡು ಬರ್ತಾರೆ. ಆಗ 9 ಜನ ಹೆಣ್ಣು ಮಕ್ಕಳು ಅವನಿಗೆ ಮಕ್ಕಳಾಗ್ತಾರೆ. ಕರ್ದಮ ಪ್ರಜಾಪತಿಗಳಿಗೆ 9 ಜನ ಹೆಣ್ಣು ಮಕ್ಕಳು ಮಕ್ಕಳಾಗ್ತಾರೆ. ಅದಾದ ಮೇಲೆ ಅವರು ಹೊರಡುವುದಕ್ಕೆ ತಯಾರಾದಾಗ ಸರ್ವಥಾ ಸಾಧ್ಯವಿಲ್ಲ, ಉತ್ತಮವಾದ ಗಂಡು ಸಂತಾನ ಬೇಕು ಅಂತ ಹೇಳಿದಾಗ ಭಗವಂತನೇ ಅವತಾರ ಮಾಡುವ ಸಂಕಲ್ಪವಿದ್ದದ್ದರಿಂದ ಆಗ ಕಪಿಲನಾಮಕನಾದ ಪರಮಾತ್ಮ ಅವತಾರವನ್ನು ತಾಳ್ತಾನೆ. ಆ ಕಪಿಲನಾಮಕನಾದ ಭಗವಂತ ಯಾವಾಗ ಅವತಾರವನ್ನು ತಾಳ್ತಾನೋ ತಸ್ಯಾಂ ಬಹುತಿಥೇ ಕಾಲೇ ಭಗವಾನ್ ಮಧುಸೂದನ ಕಾರ್ದಮಂ ವೀರ್ಯಮಾಪನ್ನ ಜಜ್ಞೆ ಅಗ್ನಿರಿವ ದಾರುಣಿ. ಬಹಳ ಶ್ರೇಷ್ಠವಾದಂತಹ ಅವತಾರ ಕಪಿಲನಾಮಕ ಪರಮಾತ್ಮ, ಜ್ಞಾನಪ್ರದವಾದಂತಹ ಅವತಾರ. ಈ ಕಪಿಲನ ಕಥೆ ಒಂದು ಹೇಳ್ತಾನೆ, ರಾಮದೇವರು ಹೇಳುವ ಮಾತು. ಕಪಿಲನ ಕಥೆ ಏನು ಅಂದರೆ, ಕಪಿಲನ ಬಲಿಚಕ್ರವರ್ತಿಯ ಜೊತೆಗೆ ಯುದ್ಧಕ್ಕಾಗಿ ರಾವಣ ಬರ್ತಾನೆ. ಆ ಬಲಿಚಕ್ರವರ್ತಿಯ ದ್ವಾರದಲ್ಲಿ, ಅತಲದಲ್ಲಿ ಪರಮಾತ್ಮ, ಕಪಿಲನಾಮಕನಾದ ಪರಮಾತ್ಮ ಪಾತಾಳದಲ್ಲಿ ಇರ್ತಾನೆ. ಅಲ್ಲೂ ಯುದ್ಧಕ್ಕೆ ಬರ್ತಾನೆ ರಾವಣ. ಯುದ್ಧಕ್ಕೆ ಬಂದಾಗ ತನ್ನ ಹೆಬ್ಬಟ್ಟಿನಿಂದ, ಕಾಲಿನ ಹೆಬ್ಬಟ್ಟಿನಿಂದ ಹೀಗಂತೇವಲ್ಲ ನಾವು, ಹಾಗೆ ಮಾಡಿ ರಾವಣನನ್ನು 10,000 ಯೋಜನ ದೂರ ಹಾಕಿದ್ರಂತೆ. ಪದಾಂಗುಲ್ಯ, ಕೇವಲ ಪಾದದ ಅಂಗುಲಿಯಿಂದ, ಬೆರಳಿನಿಂದ 10,000 ಯೋಜನ ದೂರ ಹಾಕಿದ್ದರಂತೆ ಕಪಿಲ ರೂಪಿಯಾದ ಪರಮಾತ್ಮ. ಅಷ್ಟು
ಅಷ್ಟು ಬಲ. ಹೀಗೆ ಬಲದ ಕಾರ್ಯ ಮಾಡಿದ್ದಾನೆ ಅಂತಂದ ಮಾತ್ರಕ್ಕೆ ಬಲ ಕಾರ್ಯ ಅಂತನಬಾರದು ದೇವರನ್ನ. ಅದು ಜ್ಞಾನ ಕಾರ್ಯ, ಜ್ಞಾನ ಕಾರ್ಯ. ಕೃಷ್ಣ ಗೀತೆಯನ್ನು ಉಪದೇಶ ಮಾಡಿದ್ದಾನೆ ಅಂತ ಹೇಳಿ ಜ್ಞಾನ ಕಾರ್ಯ, ಬಲ ಕಾರ್ಯ, ಉಭಯ ಕಾರ್ಯ ಅಂತನಬಾರದು. ಜ್ಞಾನಕ್ಕಾಗಿ ಅವತಾರ ಮಾಡಿದ್ದಲ್ಲ ಕೃಷ್ಣ. ಹಾಗಾದರೆ ಅದರ ಅವತಾರವೇ ಮುಖ್ಯ ಕಾರ್ಯ ದುಷ್ಟ ನಿಗ್ರಹ. ಆದ್ದರಿಂದ ಬಲಕಾರ್ಯೋ ಜನಾರ್ದನ. ರಾಮಕೃಷ್ಣಾದಿ ರೂಪಗಳಲ್ಲಿ ಬಲ ಕಾರ್ಯ, ದತ್ತವ್ಯಾಸ ಕಪಿಲಾದಿ ರೂಪಗಳಲ್ಲಿ ಜ್ಞಾನ ಕಾರ್ಯ. ಕಪಿಲ ಋಷಿಗಳು ಸಗರನ 60,000 ಜನರನ್ನು ಸಂಹಾರ ಮಾಡಿದರು ಒಂದೇ ಸಲಕ್ಕೆ ಕಣ್ತೆರೆದು ಅಂತ ಹೇಳಿ ಅದು ಉಭಯ ಕಾರ್ಯ ಅಂತ ಅನ್ಲಿಕ್ಕೆ ಬರುತ್ತಾ? ಇಲ್ಲ. ಆದ್ದರಿಂದ ಏಷ ಮಾನವಿತೇ ಗರ್ಭಂ ಪ್ರವಿಷ್ಟ ಕೈಟವಾರ್ಧನ. ಸಾಕ್ಷಾತ್ ನಾರಾಯಣ ಇಲ್ಲಿ ನಿಮ್ಮಲ್ಲಿ ಪ್ರವೇಶ ಮಾಡಿದ್ದಾನೆ. ಏನೋ ದೇವಹೂತಿ ನಿನ್ನ ಗರ್ಭದಲ್ಲಿ ಅವನು ಪ್ರವೇಶ ಮಾಡಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಅವನು ಯಾವಾಗ ಸಂತಾನವಾಗುತ್ತೋ ಆ ಸಂತಾನವಾದಂತಹ ಆ ಮಗುವನ್ನು ನೋಡಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ತಾವು ಸಾಧನೆಗೆ ಹೋಗಿಬಿಡ್ತಾರೆ. ಮನೆಗೆ ಭಗವಂತ ಬಂದ, ಅವನನ್ನು ಬಿಟ್ಟು ಹೊರಗೆ ಸಾಧನೆಗೆ ಹೋಗೋದೇನು? ನಾನು ಹೇಳಿದನಲ್ಲ, ಕಣ್ಣಿನಿಂದ ದೇವರನ್ನು ನೋಡುವುದಲ್ಲೇ ಅಲ್ಲ, ಅದು ಅಪರೋಕ್ಷ ಜ್ಞಾನವಲ್ಲ, ಅದು ಸಾಕ್ಷಾತ್ಕಾರವಲ್ಲ, ಅದಕ್ಕೆ ಬಹಳ ಬೆಲೆ ಇಲ್ಲ. ಅದೇನು ಪ್ರಯೋಜನ? ಅದೇನು ಪ್ರಯೋಜನ? ಗೊಳ್ಳತಿಯರು ನೋಡಿದರು, ಗೋಪಿಕಾಸ್ತ್ರೀಯರು ನೋಡಿದರು, ಇನ್ಯಾರೋ ಭಗವಂತನ ದ್ವೇಷಿಗಳು ಕಂಡಿದ್ದಾರೆ. ಏನು ಪ್ರಯೋಜನ? ಏನು ಲಾಭ? ಏನೂ ಲಾಭವಿಲ್ಲ. ಹಾಗಾದರೆ ಯಾವುದು ಲಾಭ ಅಂದರೆ ಭಕ್ತಿಯಿಂದ ಭಗವಂತನನ್ನು ಹೃದಯದಲ್ಲಿ ಮನಸ್ಸಿನಲ್ಲಿ ಕಾಣುವುದೇ ಉತ್ತಮವಾದ ಲಾಭ. ಅದೇ ನಿಜವಾದ ಸಾಕ್ಷಾತ್ಕಾರ. ಆ ವಿಧವಾದ ಸಾಕ್ಷಾತ್ಕಾರಕ್ಕಾಗಿ ಹೇಳ್ತಾ ಇದ್ದಾರೆ, ನಾನು ಹೋಗಿ ಬರ್ತೇನೆ. ಅದಕ್ಕಿಂತಲೂ ಮೊದಲಿಗೆ ಮರೀಚಯೇ ಕಲಾಂ, ಕಲಾ ಎಂಬ ಹೆಸರಿನ ಮಗಳನ್ನು ಮರೀಚಿ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅನಸೂಯಾದೇವಿ ಅತ್ರಿ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಶ್ರದ್ಧಾ ಎನ್ನುವವಳನ್ನು ಅಂಗಿರಸ ಋಷಿಗಳಿಗೆ, ಹವಿರ್ಭೂ ಎನ್ನುವ ಮಗಳನ್ನು ಪುಲಸ್ತ್ಯರಿಗೆ, ಗತಿ ಎಂಬ ಮಗಳನ್ನು ಪುಲಹರಿಗೆ, ಆಮೇಲೆ ಕ್ರಿಯಾ ಎಂಬ ಮಗಳನ್ನು ಕ್ರತುವಿಗೆ, ಖ್ಯಾತಿ ಎಂಬ ಮಗಳನ್ನು ಭೃಗು ಋಷಿಗಳಿಗೆ. ಖ್ಯಾತಿ ಮತ್ತು ಭೃಗು ಇವರಿಬ್ಬರಲ್ಲಿ ಲಕ್ಷ್ಮೀದೇವಿಯ ಅವತಾರವಾಗ್ತದೆ. ಆದ್ದರಿಂದಲೇ ಲಕ್ಷ್ಮೀದೇವಿಗೆ ಭಾರ್ಗವಿ ಅಂತ ಹೆಸರು. ಭೃಗು ಋಷಿಗಳ ಮಗಳಾಗಿ ಲಕ್ಷ್ಮೀದೇವಿ ಅವತಾರ ಮಾಡ್ತಾಳೆ. ಆದ್ದರಿಂದಲೇ ಅವಳಿಗೆ ಭಾರ್ಗವಿ ಲೋಕಜನನಿ ಅಂತ ಹೇಳಿ ಅವಳಿಗೆ ಹೆಸರು. ಆ ಭಾರ್ಗವಿ ಇಷ್ಟೇ ಅಲ್ಲದೆ ಅದಕ್ಕಾಗೇನೆ ಆ ಲಕ್ಷ್ಮೀದೇವಿ ಹುಟ್ಟಿದ ವಂಶ ಭೃಗುವಂಶ. ಆ ಭೃಗು ಋಷಿಗಳ ಮಗನ ಮಗ ಶುಕ್ರಾಚಾರ್ಯ. ಆ ಶುಕ್ರಾಚಾರ್ಯನ ದಿವಸ ಶುಕ್ರವಾರ. ಆದ್ದರಿಂದ ಶುಕ್ರವಾರದ ದಿವಸ ಭೃಗು ಋಷಿಗಳ ವಂಶದಲ್ಲೇ ಬಂದ ಲಕ್ಷ್ಮೀದೇವಿಯನ್ನು ಪೂಜೆ ಮಾಡಬೇಕು ಅಂತನ್ನುವುದು ಸಂಬಂಧಪಟ್ಟಂತಹ ವಿಷಯ. ಶುಕ್ರವಾರ ಯಾಕೆ? ಬರೀ ಶುಕ್ರವಾರ 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 ಆಯಿತು. ಶುಕ್ರವಾರ ಯಾಕೆ? ಅದೇನದು ವಿಶೇಷ ಅಂದರೆ ಭೃಗು ಋಷಿಗಳ ಮಗಳು, ಮೂರನೆಯ ಮಗಳು ಧಾತ, ವಿಧಾತ ಮತ್ತು ಲಕ್ಷ್ಮಿ, 3 ಜನ ಮಕ್ಕಳಾಗ್ತಾರೆ. ಅನೇಕ ಜನ ಮಕ್ಕಳು, ಒಬ್ಬ ಹೆಂಡತಿಯಲ್ಲಿ ಆಗುವ 3 ಜನ ಮಕ್ಕಳು. ಅವರಲ್ಲಿ ಲಕ್ಷ್ಮಿ ಅಂತನ್ನುವವಳು ಅವತಾರ ತಾಳ್ತಾಳೆ. ಆ ಅವತಾರವನ್ನು ತಾಳಿದ ಮೇಲೆ ಅದೇ ವಂಶದಲ್ಲಿ ಶುಕ್ರಾಚಾರ್ಯರಿಗೆ ಕವಿ ಅನ್ನುವ ಮಗನಾಗ್ತಾನೆ. ಕವಿಯ ಮಗ ಕಾವ್ಯ, ಅವರೇ ಶುಕ್ರಾಚಾರ್ಯರು. ಉಶನಸ್ ಆ ಶುಕ್ರಾಚಾರ್ಯರು, ಅದೊಂದು ದೊಡ್ಡ ಕಥೆ. ಆ ಶುಕ್ರಾಚಾರ್ಯರು ಅದು ಭೃಗುವಂಶದಲ್ಲೇ ಬಂದದ್ದರಿಂದಾಗಿ ಭಾರ್ಗವ ವಾಸರೆ, ಶುಕ್ರವಾಸರೆ ಅಂತ ನಾವು ಅದನ್ನು ಹೇಳ್ತೇವೆ. ಅಂಥ ಲಕ್ಷ್ಮೀದೇವಿಯ ಅವತಾರವಾದದ್ದು ಕೇಳ್ತೇವೆ. ವಸಿಷ್ಠಾಯಾಪ್ಯರುಂಧತಿ, ಅರುಂಧತಿಯನ್ನು ವಸಿಷ್ಠ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅಥರ್ವಣ ಋಷಿಗಳಿಗೆ ಶಾಂತಿ ಎಂಬಂತಹ ಮತ್ತೆ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಇದು ಒಂದು ಸ್ವಲ್ಪ ಸ್ವಾರಸ್ಯವೇ. ಸ್ವಲ್ಪ ಪುರೋಹಿತರನ್ನು ಸ್ವಲ್ಪ ಮಾತಾಡಿಸಿದರೆ ಈ ಎಲ್ಲ ವಿಷಯ. ಅಥರ್ವ ಋಷಿಗಳಿಗೆ ಶಾಂತಿಯನ್ನು ಕೊಟ್ಟು ಮದುವೆ ಮಾಡ್ತಾರೆ. ಆದ್ದರಿಂದಲೇ ಅಥರ್ವ ವೇದದಲ್ಲಿ ಹೇಳಿದ ಶಾಂತಿ ಅಂತ ಹೇಳಿ ಆ ಎಲ್ಲ ಏನು ಈ ಶಾಂತಿಗಳಿವೆಯಲ್ಲ,
ನಾವು ಈ ಶಾಂತಿಗಳನ್ನು ಮಾಡ್ತೇವಲ್ಲ, ಶನಿ ಶಾಂತಿ, ಬೃಹಸ್ಪತಿ ಶಾಂತಿ, ಅಥವಾ ಷಷ್ಠಬ್ದಿ ಶಾಂತಿ, ಕುಜರಾಹು ಸಂಧಿ ಶಾಂತಿ ಹೊಸದಾಗಿ, ಹೀಗೇನು ಅನೇಕ ತರಹದ ಶಾಂತಿಗಳಿವೆ. ಈ ಎಲ್ಲ ಶಾಂತಿ, ಇದು ಯಾಕೆ ಶಾಂತಿ ಅಂತ ಹೆಸರು ಬಂತು? ಶಾಂತಿ, ಶಾಂತವಾಗಲಿ ಅಂತನ್ನುವುದು ಒಂದು. ಅದಕ್ಕೆ ಅಭಿಮಾನಿ ದೇವತೆಯಾಗಿ ಹುಟ್ಟಿದವಳು, ಇದಕ್ಕೆ ಅಭಿಮಾನಿ ದೇವತೆಯಾಗಿ ಹುಟ್ಟಿದವಳು ಮತ್ತು ಕರ್ದಮರ ಮಗಳು ಶಾಂತಿ. ಅವಳನ್ನು ಅಥರ್ವ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದರು. ಅಥರ್ವ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದಕ್ಕಾಗಿ ಅಥರ್ವ ಋಷಿಗಳು ಅವರೇ ನಾನಾ ವಿಧವಾದ ಕರ್ಮಗಳನ್ನೆಲ್ಲ ಮಾಡಿಕೊಟ್ಟು, ವಾಸ್ತುವಿನ ಶಾಂತಿಯನ್ನು ಹೇಗೆ ಮಾಡೋದು, ಗ್ರಹ ನಕ್ಷತ್ರಗಳ ಶಾಂತಿಯನ್ನು ಹೇಗೆ ಮಾಡೋದು, ಷಷ್ಠಬ್ದಿ ಶಾಂತಿ ಆದಿಗಳನ್ನು ಹೇಗೆ ಮಾಡೋದು, ಇವುಗಳನ್ನೆಲ್ಲ ಅಥರ್ವ ಋಷಿಗಳು ಮಾಡಿದರು. ಅಥರ್ವ ಋಷಿಗಳು ಏನು ಕರ್ಮಗಳನ್ನು ಮಾಡಿದರೋ ಆ ಎಲ್ಲ ಕರ್ಮಗಳಿಗೆ ತಾವು ತಮ್ಮ ಹೆಂಡತಿಯ ಹೆಸರನ್ನು ಇಟ್ಟು ಶಾಂತಿ ಅಂತ ಮಾಡಿದರು. ವಾಚಸ್ಪತಿ ಮಿಶ್ರ ತಾನು ಬರೆದ ಗ್ರಂಥಕ್ಕೆ ತನ್ನ ಹೆಂಡತಿಯ ಭಾಮತಿಯ ಹೆಸರನ್ನಿಟ್ಟ. ಅಥರ್ವ ಋಷಿಗಳು ಮಹಾನುಭಾವರು, ಅವರು ತನ್ನ ಮಡದಿಯ ಹೆಸರನ್ನಿಟ್ಟು ಶಾಂತಿ ಎಂಬುದಾಗಿ ಮಾಡಿದರು. ಇದೆಲ್ಲ ಬೇಕಾದಷ್ಟಿದೆ. ಇದು ಆಧ್ಯಾತ್ಮಿಕವಾಗಿಯೂ ಹೌದು, ಆದಿ ಭೌತಿಕವಾಗಿಯೂ ಇದು ವಾಸ್ತವ. ಬೇಕಾದಷ್ಟು ಭಾಗವತವನ್ನು ಕೇಳುವುದಕ್ಕೆ ಒಂದೊಂದು ಸ್ಕಂಧವನ್ನು ಇಟ್ಕೋಬೇಕು. 15 ದಿವಸಗಳವರೆಗೆ ಅಧ್ಯಯನ ಮಾಡಿ, ದಿನಕ್ಕೆ 8-10 ತಾಸುಗಳವರೆಗೆ ಇರಬೇಕು. ಬೆಳಗ್ಗೆ 7, 8, 9ಕ್ಕೆ ಊಟ ಮುಗಿಸ್ಬಿಡಬೇಕು. 9-10 ಗಂಟೆಗೆ ಊಟ ಮುಗಿಸ್ಬೇಕು. 10 ಗಂಟೆಗೆ ಪಾಠ ಪ್ರಾರಂಭವಾದದ್ದು ಸಾಯಂಕಾಲ 10ರವರೆಗೆ. ಮಧ್ಯದಲ್ಲಿ 2 ಸಲ ಉಪಹಾರ, ಉಪಹಾರ ಉಪಹಾರ, ಅದನ್ನು ತಿಂದು ಮತ್ತೆ ಕೂಡೋದು. ಭಾಗವತ ಶ್ರವಣ ಮಾಡಬೇಕಾದ್ರೆ ಬಹಳ ವಿಚಿತ್ರವಾಗಿದೆ. ಎಷ್ಟು ನಮ್ಮಲ್ಲಿ ಭಾಗವತದಲ್ಲಿ ಎಷ್ಟು ಅಧ್ಯಾತ್ಮವಿದೆ ಅಷ್ಟು ನೀತಿ ಇದೆ, ಎಷ್ಟು ನೀತಿ ಇದೆ ಅಷ್ಟು ಧರ್ಮವಿದೆ, ಎಷ್ಟು ಧರ್ಮವಿದೆ ಅಷ್ಟು ದೇವರ ಭಕ್ತಿ ಇದೆ. ಇದೆಲ್ಲ ಬೇಕಾದಷ್ಟು ಸಮೃದ್ಧವಾಗಿ ನಾವು ಕೇಳ್ತೇವೆ. ಆದ್ದರಿಂದ ಕಲಾ, ಅನಸೂಯ, ಶ್ರದ್ಧಾ, ಹವಿರ್ಭೂ, ಗತಿ, ಕ್ರಿಯಾ, ಖ್ಯಾತಿ, ಅರುಂಧತಿ, ಶಾಂತಿ ಎಂಬ 9 ಮಕ್ಕಳನ್ನು, ಅರುಂಧತಿ ಯಾರ ಮಗಳು? ಕರ್ದಮರ ಮಗಳು. ಅನಸೂಯ ಯಾರ ಮಗಳು? ಕರ್ದಮರ ಮಗಳು. ಶಾಂತಿ ಯಾರ ಮಗಳು? ಕರ್ದಮರ ಮಗಳು. ವಿಚಿತ್ರ ನೋಡಿ. ಅಂದರೆ ಏನಾಯ್ತು ಈಗ? ಅಂದರೆ ಏನಾಯಿತು ಅಂದರೆ ಲಕ್ಷ್ಮೀದೇವಿಗೆ ಸೋದರ ಮಾವ ಕಪಿಲ. ಲಕ್ಷ್ಮೀದೇವಿ ತಾಯಿ ಯಾರು? ಖ್ಯಾತಿ, ಭೃಗು ಋಷಿಗಳ ಹೆಂಡತಿ. ಆ ಖ್ಯಾತಿಯ ತಮ್ಮ ಯಾರು? ಕಪಿಲ. ಹಾಗಾಗಿ ಕಪಿಲ ತನ್ನ ಅಕ್ಕನ ಮಗಳನ್ನು ಮದುವೆ ಮಾಡಿಕೊಂಡ ಅಂತ ಅರ್ಥ. ಸೋದರ ಮಾಮನ ತನ್ನ ಅಕ್ಕನ ಮಗಳನ್ನು ಮದುವೆಯಾದ ಇತ್ಯಾದಿ ಹೇಳುವ ತಾತ್ಪರ್ಯ ಹೀಗೆ ಇದು ಅವತಾರವಾಗ್ತದೆ. ಆಮೇಲೆ ಭಗವಂತ ಅವತಾರವನ್ನು ತಾಳ್ತಾನೆ. ಸಾಕ್ಷಾತ್ ನಾರಾಯಣ ಭಗವಂತ ಅವತಾರವನ್ನು ತಾಳಿದಾಗ ಐಶ್ವರ್ಯ ವೈರಾಗ್ಯ ಯಶೋವಬೋಧ